ಧರ್ಮಸ್ಥಳದ ವಿರುದ್ಧ ಮಾಡಿದಂತಹ ಆರೋಪ ಷಡ್ಯಂತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸಂಜೆ ನಂತರದಿಂದ ಇವತ್ತು ಬೆಳಗ್ಗೆ ಇಡೀ ದಿನದಿಂದ ಕ್ಷಿಪ್ರ ಬೆಳವಣಿಗೆಗಳಾಗ್ತಾ ಇದೆ. ಸಾಕಷ್ಟು ದೊಡ್ಡ ಮಹತ್ವದ ಬೆಳವಣಿಗೆಗಳಾಗಿದೆ. ಎಸ್ಐಟಿ ತನಿಖೆಯಿಂದ ಎಲ್ಲವೂ ಹೊರಗೆ ಬರುತ್ತೆ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಚಿನ್ನಯ್ಯ ಅಲಿಯಾಸ್ ಚೆನ್ನ ಅರೆಸ್ಟ್ ಆಗಿದ್ದಾನೆ. ಆ ಬಳಿಕ ಮೊದಲ ಬಾರಿಗೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಇಷ್ಟೆಲ್ಲ ಆರೋಪಗಳು ಕೇಳಿ ಬಂದಾಗಲೂ ಕೂಡ ಹೆಚ್ಚಿಗೆ ಏನು ಪ್ರತಿಕ್ರಿಯಿಸಿರಲಿಲ್ಲ ವೀರೇಂದ್ರ ಹೆಗ್ಗಡೆ ಅವರು. ಈ ಬಗ್ಗೆ ಒಂದು ಎಸ್ಐಟಿ ರಚನೆಯಾದಾಗ ಪ್ರಕಟಣೆ ಮೂಲಕ, ಮಾಧ್ಯಮ ಪ್ರಕಟಣೆ ಮೂಲಕ ಧರ್ಮಸ್ಥಳ ಇದನ್ನು ಸ್ವಾಗತಿಸುತ್ತೆ ಅನ್ನೋ ಪ್ರತಿಕ್ರಿಯೆ ಇತ್ತು. ಅದಾದ ಬಳಿಕ ಇತ್ತೀಚೆಗೆ ಮೊನ್ನೆಯಷ್ಟೇ ಇದರ ಬಗ್ಗೆ ಮಾತಾಡಿದ್ರು. ಎಸ್ಐಟಿಯನ್ನು ನಾವು ಸ್ವಾಗತ ಮಾಡಿದ್ದೀವಿ, ಯಾವುದೇ ತನಿಖೆ ಆಗಲಿ ಅಂತ. ಆ ನಂತರದಲ್ಲಿ ಈಗ ಈ ಬಗ್ಗೆ ಮತ್ತೆ ಮಾತನಾಡಿದ್ದಾರೆ. ಧನ್ಯವಾದಗಳು. ಹೆಚ್ಚು ಪಾರದರ್ಶಿತ ಟಿವಿ ಬಂತ ಇಷ್ಟು ಕೊರಬಲ್ಲಿ ಹೆಚ್ಚು ಪಾರದರ್ಶಿ ಭಾರಿ ಸಂತೋಷ ನಿಕ್ಕೆ ಬರ್ತೀನ ಹೋಗಿ ಬೆಂಬಲ ಪಟ್ಟೆ ಭಾರಿ ಸಂತೋಷ ಇದು ಸತ್ಯ ಬರೋದು ನಮ್ಮ ದಿಕ್ಕದಿಲ್ಲಕ್ಕಾದ್ರೆ ಪೂರ ಸತ್ಯ ಶಬ್ದ ಮಿತ್ರಕ್ಕೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವಾಸ ಇಚ್ಛನೆ ಪಡೆದು ಪ್ರಾರ್ಥನೆ ಮಾಡೋದು ಸ್ವಾಮಿಲೇ ಆ ಆಶೀರ್ವಾದ ದೇವರ ಕ್ಷೇತ್ರದ ಇಚ್ಛನೆ ಪಡೆದು ಸೇವೆ ಮಾಡ್ಕೊಂಡು ಉತ್ಸಾಹ ಮಾದರಿಗಳು ಧನ್ಯವಾದಗಳು. ಹೆಚ್ಚು ಪಾರದರ್ಶಿತ ಟಿವಿ ಬಂತ ಇಷ್ಟು ಕೊರಬಲ್ಲಿ ಹೆಚ್ಚು ಪಾರದರ್ಶಿ ಭಾರಿ ಸಂತೋಷ ನಿಕ್ಕೆ ಬರ್ತೀನ ಹೋಗಿ ಬೆಂಬಲ ಪಟ್ಟೆ ಭಾರಿ ಸಂತೋಷ ಇದು ಸತ್ಯ ಬರೋದು ನಮ್ಮ ದಿಕ್ಕದಿಲ್ಲಕ್ಕಾದ್ರೆ ಪೂರ ಸತ್ಯ ಶಬ್ದ ಮಿತ್ರಕ್ಕೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವಾಸ ಇಚ್ಛನೆ ಪಡೆದು ಪ್ರಾರ್ಥನೆ ಮಾಡೋದು ಸ್ವಾಮಿಲೇ ಆ ಆಶೀರ್ವಾದ ದೇವರ ಕ್ಷೇತ್ರದ ಇಚ್ಛನೆ. ಇದು ವೀರೇಂದ್ರ ಹೆಗ್ಗಡೆ ಅವರ ಪ್ರತಿಕ್ರಿಯೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಟಿವಿಯಲ್ಲಿ ಎಲ್ಲ ಬರುತ್ತೆ ಅಂತ ಎಸ್ಐಟಿ ಅವರು ಹೇಳಿದ್ದಾರೆ. ತುಂಬ ಸಂತೋಷ ಆಯಿತು ನೀವೆಲ್ಲರೂ ಕೂಡ ಬಂದಿದ್ದು ಅಂತ ಸಂತಸ ವ್ಯಕ್ತಪಡಿಸಿದ್ರು. ನಮಗೆ ಬೆಂಬಲ ಕೊಟ್ಟಿದ್ದು, ನೀವೆಲ್ಲರೂ ನಮ್ಮ ಪರವಾಗಿ ನಿಂತಿದ್ದು, ಸತ್ಯ ಹೊರಗೆ ಬರ್ತಾ ಇದೆ. ಎಲ್ಲವನ್ನೂ ಕೂಡ ತೊಳೆದಿಟ್ಟಂತೆ ಆಗಿದೆ. ಇಷ್ಟು ಆರೋಪಗಳೇನು ಮಾಡಿದ್ರು ಎಲ್ಲವನ್ನು ತೊಳೆದಿಟ್ಟ ಹಾಗಾಗಿದೆ. ಇನ್ಮೇಲೂ ನಿಮ್ಮ ಅಭಿಮಾನ ಹೀಗೆ ಇರಲಿ, ನಮ್ಮ ಮೇಲಿನ ಪ್ರೀತಿ ವಿಶ್ವಾಸ ಹೀಗೆ ಇರಲಿ, ಸ್ವಾಮಿಗಳ ಆಶೀರ್ವಾದ ಕ್ಷೇತ್ರದ ಮೇಲೆ ಹೀಗೆ ಇರಲಿ ಅಂತ ವೀರೇಂದ್ರ ಹೆಗ್ಗಡೆ ಅವರು ಪ್ರತಿಕ್ರಿಯಿಸಿದ್ದಾರೆ. ಎರಡನೇ ಪ್ರತಿಕ್ರಿಯೆ ಅವರದ್ದಿದು. ಇಡೀ ಇಷ್ಟೆಲ್ಲ ಹೈಡ್ರಾಮಾಗಳು ನಡೀತಾ ಇತ್ತು, ಆರೋಪಗಳು ಕೇಳಿ ಬರ್ತಾ ಇತ್ತು, ಎಸ್ಐಟಿ ತನಿಖೆ ಒಂದು ಕಡೆ ಆಗ್ತಾ ಇತ್ತು. ಅದರ ಮಧ್ಯೆಯೂ ಕೂಡ ಕೆಲವರು ಮನಸೋ ಇಚ್ಛೆ ಆರೋಪಗಳನ್ನು ಮಾಡ್ತಾ ಇದ್ರು. ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನಷ್ಟೇ ಸ್ವಾಗತಿಸಿ ಸುಮ್ಮನಾಗಿದ್ರು. ತನಿಖೆಯಿಂದ ಎಲ್ಲವೂ ಬರಲಿ ಅನ್ನುವಂಥದ್ದನ್ನು ಹೇಳಿದರು. ಈಗ ಯಾವಾಗ ಈ ಮಾಸ್ಕ್ ಮ್ಯಾನ್ನ ಅರೆಸ್ಟ್ ಆಯಿತು ಎಸ್ಐಟಿಯಿಂದ, ಇವತ್ತು ಮತ್ತೊಮ್ಮೆ ಪ್ರತಿಕ್ರಿಯಿಸಿದ್ದಾರೆ, ಸಂತಸ ವ್ಯಕ್ತಪಡಿಸಿದ್ದಾರೆ. ನನ್ನ ಬೆನ್ನಿಗೆ ನಿಂತಿದ್ದಕ್ಕೆ, ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿದ್ದಕ್ಕೆ, ಎಲ್ಲ ಆರೋಪಗಳನ್ನು ಬದಿಗಿಟ್ಟು ನನ್ನ ಪರವಾಗಿ ನಿಂತಿದ್ದಕ್ಕೆ, ಕ್ಷೇತ್ರಕ್ಕೆ ಬಂದಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದ. ನನ್ನ ಮೇಲಿನ ಮತ್ತು ಕ್ಷೇತ್ರದ ಮೇಲಿನ ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ಅಭಿಮಾನ ಹೀಗೆ ಇರಲಿ. ಇನ್ನು ಮಂಜುನಾಥ ಸ್ವಾಮಿಯ, ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದ ಕ್ಷೇತ್ರದ ಮೇಲೆ ಸದಾ ಹೀಗೆ ಇರಲಿ. ಇಷ್ಟು ಮಾತ್ರ ಹೇಳೋದಕ್ಕೆ ನಾನು ಬಯಸ್ತೀನಿ. ಎಸ್ಐಟಿ ತನಿಖೆಯಿಂದ ಎಲ್ಲವನ್ನೂ ಕೂಡ ಈಗ ತೊಳೆದಿಟ್ಟ ಹಾಗಾಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದಕ್ಕೆ ಮುಂಚೆ ಅವರು ಮಾತಾಡುವಾಗ ಬಹಳ ನೋವಾಗಿದೆ. ಎಂತೆಂಥ ಆರೋಪಗಳನ್ನು ಮಾಡಿದ್ದಾರೆ, ಎಂತೆಂಥ ಪದಗಳನ್ನು ಬಳಸಿದ್ದಾರೆ, ಅದೆಲ್ಲವೂ ಕೂಡ ನಮಗೆ ಮತ್ತು ಭಕ್ತರಿಗೆ ತೀವ್ರ ನೋವು ತಂದಿದೆ. ಅದೆಲ್ಲದಕ್ಕೂ ಕೂಡ ಎಸ್ಐಟಿ ತನಿಖೆಯಲ್ಲಿ ಉತ್ತರ ಸಿಗಲಿದೆ ಅನ್ನೋ ಭರವಸೆ ಇದೆ ಅಂತ ಒಂದು ಆಶಾಭಾವನೆ ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಇವತ್ತು ಇಷ್ಟೆಲ್ಲ ಬೆಳವಣಿಗೆಗಳಾಗಿದೆ. ಒಂದು ಕಡೆ ಇದು ಸಂಪೂರ್ಣ ಷಡ್ಯಂತ್ರ. ಈತನನ್ನು ಎಸ್ಐಟಿ ಅರೆಸ್ಟ್ ಮಾಡಿ ಆತನ ಗುರುತು ಈಗ ಐಡೆಂಟಿಟಿ ರಿವೀಲ್ ಆಗಿದೆ. ಆತನ ಹಿಂದೆ ಯಾರಿದ್ದಾರೆ, ಆತನನ್ನು ಕರ್ಕೊಂಡು ಬಂದು ಈ ರೀತಿ ಹೇಳೋದಕ್ಕೆ ಯಾರೆಲ್ಲ ಆತನಿಗೆ ಬಲವಂತ ಮಾಡಿದ್ರು. ಎಸ್ಐಟಿ ತನಿಖೆಯಲ್ಲಿ ಎಲ್ಲ ಬಟಾಬಯಲಾಗೋದಕ್ಕಿದೆ. ಆ ಮೂಲಕ ಧರ್ಮಸ್ಥಳದ ಮೇಲೆ, ಧರ್ಮಾಧಿಕಾರಿಗಳ ಮೇಲೆ ಇಷ್ಟು ದಿನ ಬಾಯಿಗೆ ಬಂದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ, ವೇದಿಕೆಗಳಲ್ಲಿ ಮಾತಾಡ್ತಿದ್ದವರು, ಆರೋಪ ಮಾಡ್ತಾ ಇದ್ದವರು, ಅವ್ರು ಮಾಡ್ತಾ ಇದ್ದಂತಹ ಪದ ಬಳಕೆಗಳು, ಅದಕ್ಕೆ ಒಂದಷ್ಟು ಜನ ತಲೆಯಾಡಿಸೋದಕ್ಕೆ, ಇದೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಕ ಹಾಗಾಗಿದೆ ಇವತ್ತು ಅಂತ ಒಂದು ಸಂತಸವನ್ನ ವೀರೇಂದ್ರ ಹೆಗ್ಗಡೆ ಅವರು ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನ ಅವರು ಮೌನಕ್ಕೆ ಶರಣಾಗಿದ್ರು. ಬಹಳ ಕಷ್ಟ. ಒಬ್ಬ ವ್ಯಕ್ತಿಯ ಮೇಲೆ, ಒಂದು ಕ್ಷೇತ್ರದ ಮೇಲೆ ಪುಂಖಾನುಪುಂಖವಾಗಿ ಇಂಥ ಆರೋಪಗಳನ್ನು ಮಾಡ್ತಾ ಇರಬೇಕಾದ್ರೆ
ಬಾಯಿಗೆ ಬಂದ ಹಾಗೆ ನಾಲಿಗೆ ಹರಿಬಿಟ್ಟು ಮಾತಾಡ್ತಾ ಇರಬೇಕಾದ್ರೂ ಕೂಡ ಇದುವರೆಗೂ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ ಸಂಯಮವನ್ನು ಕಾಯ್ದುಕೊಂಡಿದ್ದಂಥವರು ವೀರೇಂದ್ರ ಹೆಗ್ಗಡೆಯವರು. ಎಲ್ಲರಿಗೂ ಆ ಸಂಯಮ ತಾಳ್ಮೆ ಸಾಧ್ಯ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ನಮ್ಮ ಕಡೆ ಒಬ್ಬರು ಬೆರಳು ಮಾಡಿ ತೋರಿಸಿದ್ರೆ ಅಥವಾ ಏನಾದರೂ ಒಂದು ಪದ ಬಳಕೆ ಮಾಡಿದ್ರೆ, ನಿಂದನೆ ಮಾಡಿದರೆ ಮರುಕ್ಷಣದಲ್ಲಿ ನಾವು ಅದಕ್ಕೆ ಪ್ರತಿಕ್ರಿಯಿಸಿರ್ತೀವಿ. ಅಥವಾ ನಮ್ಮ ಮೇಲೆ ಏನಾದರೂ ಆರೋಪ ಬಂದರೆ ಅದಕ್ಕೊಂದು ಸಮಜಾಯಿಷಿ ಕೊಡೋದು, ಇಲ್ಲ ಅದು ಹಾಗಲ್ಲ ಅಂತ ವಿವರಿಸೋ ಪ್ರಯತ್ನವನ್ನಾದರೂ ಮಾಡ್ತೀವಿ. ಅದು ಯಾವುದನ್ನೂ ಮಾಡದೆ ಮಂಜುನಾಥ ಸ್ವಾಮಿಯ ಅಣ್ಣಪ್ಪ ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟು SITಯನ್ನು ನಾನು ಸ್ವಾಗತ ಮಾಡ್ತೀನಿ, ಏನೆಲ್ಲ ಆರೋಪಗಳಿದೆ ಅದೆಲ್ಲದಕ್ಕೂ ಕೂಡ ತನಿಖೆಯಿಂದ ಉತ್ತರ ಸಿಗಲಿ, ನಮ್ಮದು ಯಾವುದೇ ಅಭ್ಯಂತರ ಇಲ್ಲ ಇದಕ್ಕೆ ಅಂತ ಹೇಳಿದರು. ಜೊತೆಗೆ ಅವ್ರ ಮೇಲೆ ಯಾರೆಲ್ಲ ಗೂಬೆ ಕೂರಿಸೋ ಪ್ರಯತ್ನ ಮಾಡಿದ್ರೋ, ಹರಕು ಬಾಯಿಗಳು ಏನೇನೆಲ್ಲ ಮಾತುಗಳಾಡಿತ್ತೋ ಇಷ್ಟೂ ದಿನ, ಅದು ಯಾವುದಕ್ಕೂ ಕೂಡ ಅವರು ಅಷ್ಟೇ ಕಠಿಣವಾಗಿ ಪ್ರತಿಕ್ರಿಯಿಸಲೇ ಇಲ್ಲ. ಅವರ ಶಾಂತ ಸ್ವಭಾವದಿಂದ ಸಂಯಮ ಕಾಪಾಡಿಕೊಂಡೇ ಅವರು ಇದುವರೆಗೂ ಕೂಡ ಪ್ರತಿಕ್ರಿಯಿಸ್ತಾ ಬಂದರು. ಇವತ್ತು ಸಂತಸ ವ್ಯಕ್ತಪಡಿಸಿದ್ದಾರೆ. SIT ತನಿಖೆ ಮೇಲೆ ನಮಗೆ ವಿಶ್ವಾಸ ಇತ್ತು, ಈಗಲೂ SIT ತನಿಖೆ ಮುಂದುವರಿತಾ ಇದೆ. ಹೀಗಾಗಿ ಎಲ್ಲವನ್ನು ತೊಳೆದಿಟ್ಟ ಹಾಗಾಗಿದೆ. ಈಗ ಏನೆಲ್ಲ ಮಸಿ ಬಳಿಯೋ ಪ್ರಯತ್ನ ಮಾಡಿದ್ರು ಕ್ಷೇತ್ರಕ್ಕೆ ಅಥವಾ ನಮಗೆ, ಏನೆಲ್ಲ ಷಡ್ಯಂತ್ರ ಮಾಡಿದ್ರು, ಇದರ ಹಿಂದೆ ಯಾರ್ಯಾರಿದ್ದಾರೆ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಇನ್ನು ಮುಂದಕ್ಕೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.